ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕದನ ಇನ್ನೂ ಕೂಡ ತಣ್ಣಗಾಗಿಲ್ಲ. ಬೂದಿ ಮುಚ್ಚಿದ ಕೆಂಡದಂತೆ ಹಾಗೆ ಕೂಡ ಹೊಗೆಯಾಡ್ತಾ ಇದೆ. ಅವಾಗವಾಗ ಜ್ವಾಲಾಮುಖಿಯಂತೆ ಸ್ಫೋಟ ಕೂಡ ಆಗುತ್ತೆ. ಆದರೆ ಇಲ್ಲಿ ಡಿ ಕೆ ಸಿಎಂ ಆಗಲೇಬೇಕು ಅಂತ ಒಂದು ಬಣದವರು, ಅಂದರೆ ಡಿ ಕೆ ಬಣದಲ್ಲಿ ಪ್ರಮುಖರು ಗುರುತಿಸ್ಕೊಂಡಿದ್ದಲ್ಲ, ಅವ್ರಿಗೆಲ್ಲರಿಗೂ ಕೂಡ ಸಿಎಂ ಸಿದ್ದರಾಮಯ್ಯ ಶಾಕ್ ಕೊಟ್ಟಿದ್ದಾರೆ. ಈಗ ಸಿದ್ದರಾಮಯ್ಯ ಅವರು ಯಾರ್ಯಾರು ಡಿ ಕೆ ಸಿಎಂ ಆಗಲಿ ಅಂತ ಆಗ್ರಹವನ್ನು ಮಾಡಿದ್ರಲ್ಲ, ಅವ್ರಿಗೆ ಈಗ ಸಿಎಂ ಸ್ಟ್ರೋಕ್ ಈಗ ಯಾವ ರೀತಿ ಕೊಟ್ಟರು, ಏನಾಯಿತು, ಯಾರ್ಯಾರಿಗೆ ಸಿದ್ದರಾಮಯ್ಯ ಅವರ ಶಾಕ್ ಎದುರಾಗಿದೆ, ಇದೇ ಫೋಕಸ್ನ ಸ್ಪೆಷಲ್ ಸ್ಟೋರಿ ಅಹಿಂದ ಅಸ್ತ್ರ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಸಿಎಂ ಸೀಟನ್ನ ಬಿಟ್ಕೊಡ್ಬೇಕು, ಡಿ ಕೆ ಶಿವಕುಮಾರ್ ಸಿಎಂ ಆಗಲೇಬೇಕು ಅಂತ ಡಿ ಕೆ ಶಿವಕುಮಾರ್ ಅಂಡ್ ಟೀಮ್ನವರು ಅವಾಗವಾಗ ಆಗ್ರಹಿಸ್ತಾ ಇದ್ರಲ್ಲ, ಅವರೆಲ್ಲರಿಗೂ ಕೂಡ ಈಗ ಸಿಎಂ ಸಿದ್ದರಾಮಯ್ಯ ಅವರು ಶಾಕ್ ಕೊಟ್ಟಿದ್ದಾರೆ. ಡಿ ಕೆ ಪರವಾಗಿ ಕ್ಯಾಂಪೇನ್ ಮಾಡ್ತಾ ಇದ್ರಲ್ಲ, ಮುಂದಾಗಿದ್ರಲ್ಲ ಶಾಸಕರು, ಅವರೆಲ್ಲರಿಗೂ ಕೂಡ ಈಗ ಬಿಗ್ ಶಾಕ್ ಎದುರಾಗಿರೋದು. ಯಾರ್ಯಾರು ಡಿ ಕೆ ಶಿವಕುಮಾರ್ಗೆ ಸಿಎಂ ಗಿರಿ ಕೇಳಿದ್ರಲ್ಲ, ಅವರೆಲ್ಲರಿಗೂ ಕೂಡ ಈಗ ಮರ್ಮಾಘಾತ ಎದುರಾಗಿರೋದು. ಡಿ ಕೆ ಶಿವಕುಮಾರ್ ಪರವಾಗಿ ಧ್ವನಿ ಎತ್ತಿದ್ರಲ್ಲ, ಅವರೆಲ್ಲರಿಗೂ ಈಗ ಪ್ರಬಲ ಅಸ್ತ್ರವನ್ನ ಬಿಟ್ಟಿದ್ದಾರೆ ಸಿದ್ದರಾಮಯ್ಯ. ಆ ಅಸ್ತ್ರನೇ ಅಹಿಂದ ಅಸ್ತ್ರ. ಈ ಗುನ್ನವನ್ನ ಇಟ್ಟಿರೋದೀಗ ಡಿ ಕೆ ಶಿವಕುಮಾರ್ ಅವರ ಟೀಮ್ನವ್ರಿಗೆ. ಡಿ ಕೆ ಪರವಾಗಿ ಸಭೆ ಸೇರಿದ್ರಲ್ಲ, ರೆಸಾರ್ಟ್ ರಾಜಕಾರಣ, ಬರ್ತ್ಡೇ ಸೆಲೆಬ್ರೇಷನ್ನು, ಡಿನ್ನರ್ ಮೀಟಿಂಗು, ಟಿಫನ್ ಮೀಟಿಂಗು, ಊಟದ ಮೀಟಿಂಗು, ರಾತ್ರಿ ಊಟದ ಮೀಟಿಂಗು ಅಂತೇನೇನೋ ಅವೆಲ್ಲ ಸಭೆಗಳು, ಎಲ್ಲ ನಾಯಕರಿಗೂ ಈಗ ಸಿದ್ದರಾಮಯ್ಯನವರು ಅಹಿಂದ ಅಸ್ತ್ರವನ್ನು ಪ್ರಯೋಗ ಮಾಡಿದ್ದಾರೆ. ಅದು ಬ್ರಹ್ಮಾಸ್ತ್ರ. ಇದು ಈಗ ಡಿ ಕೆ ಪರವಾಗಿ ಸಭೆ ಸೇರಿದಂಥ ಶಾಸಕರ ಕ್ಷೇತ್ರಗಳಲ್ಲಿ ಜನ ಈಗ ದಂಗೆದ್ದಿದ್ದಾರೆ. ಯಾವ ರೀತಿ ಸಿದ್ದರಾಮಯ್ಯ ಅವರ ಈ ರೀತಿಯಾಗಿ ಶಾಕ್ ಕೊಟ್ಟಿದ್ದಾರೆ ಅಂತ ಅಂದರೆ, ತಮ್ಮ ಕ್ಷೇತ್ರದಲ್ಲೇ ಜನರೇ ಬುದ್ಧಿ ಕಲಿಸೋ ಹಾಗೆ ಶಾಸಕರ ವಿರುದ್ಧ ಸಮರ ಸಾರಿದ್ದಾರೆ ಅಹಿಂದ ನಾಯಕರೀಗ. ಡಿ ಕೆ ಪರವಾಗಿ ನಿಂತಿದ್ರಲ್ಲ ಪ್ರತಿ ಶಾಸಕರು, ಆ ಕ್ಷೇತ್ರಗಳಲ್ಲಿ ಅಹಿಂದ ಅಸ್ತ್ರವನ್ನ ಪ್ರಯೋಗ ಮಾಡಿರೋದು. ನಾಯಕರ ಒಗ್ಗಟ್ಟಿನ ಮಂತ್ರ ಶಾಸಕರಿಗೆ ಮುಂದಿನ ಬಾರಿ ಪಾಠ ಕಲಿಸುವಂತ ಶಪಥ ಮಾಡಿರೋದು. ಆ ಕ್ಷೇತ್ರದಲ್ಲಿ ಅಹಿಂದ ಸಮುದಾಯದವರು ಅಥವಾ ಬೇರೆ ಬೇರೆ ಸಮುದಾಯದವರು ತಮ್ಮ ಶಾಸಕರನ್ನ ಈಗ ಹಿಡ್ಕೊಂಡು ಕೇಳಬೇಕು ಪ್ರಶ್ನೆ, ಉತ್ತರ ಕೊಡಿ ಶಾಸಕರೇ ಅಂತ. ಎಲ್ಲಿ ಕೊಡ್ತಾರೆ ಉತ್ತರ? ಈ ರೀತಿಯ ಶಾಕ್ ಕೊಟ್ಟಿರೋದು ಸಿದ್ದರಾಮಯ್ಯನವರು. ನೀವು ಈ ಬಾರಿ ಬುದ್ಧಿ ಕಲಿದಿಲ್ಲ ಅಂದರೆ ಮುಂದಿನ ಬಾರಿ ನಾವು ಬುದ್ಧಿ ಕಲಿಸ್ತೀವಿ ಅಂತ ಅಲ್ಲಿನ ಜನ ಹೇಳೋ ಹಾಗೆ ಮಾಡಿದ್ದಾರೀಗ. ಶಾಸಕರ ವಿರುದ್ಧ ಜನಾಂದೋಲನ ಮಾಡೋದಕ್ಕೆ ಅಹಿಂದ ನಾಯಕರು ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ. ಡಿ ಕೆ ಪರವಾಗಿ ನಿಂತಿರುವ ಶಾಸಕರು ಆ ಸ್ವಕ್ಷೇತ್ರದಲ್ಲೇ ಅಹಿಂದ ಅಸ್ತ್ರವನ್ನು ಈಗ ಛೂ ಬಿಟ್ಟಿರೋದು. ಮುಖಂಡರ ಅಭಿಯಾನ ಸೈಲೆಂಟ್ ಆಗದಿದ್ದರೆ ನಿಮಗೆ ಬುದ್ಧಿ ಕಲಿಸೋದು ಹೆಂಗೆ ನಮಗೆ ಗೊತ್ತು. ಆ ಅಭಿಯಾನ ನಾವು ಮಾಡ್ತೀವಿ. ಆ ಅಭಿಯಾನಕ್ಕೆ ನಿರ್ಧಾರ ಮಾಡಿಕೊಂಡಿದ್ದಾರೆ ಈಗಾಗಲೇ ಕೂಡ. ಡಿ ಕೆ ಶಿವಕುಮಾರ್ ವಿರುದ್ಧ ಹೊಸ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಯಾಕಂದರೆ ಸಿದ್ದರಾಮಯ್ಯನವರು ಮೊದಲೇ ಅನುಭವಿ ರಾಮಯ್ಯ ಅವರು. ಪರೋಕ್ಷವಾಗಿ ಕ್ಷೇತ್ರದ ಜನರಿಂದಲೇ ಬುದ್ಧಿ ಕಲಿಸುವಂತೆ ಎಚ್ಚರಿಕೆಯನ್ನು ಕೊಟ್ಟಿರೋದು. ಶಾಸಕರಿಗೆ ಎಚ್ಚರಿಕೆಯನ್ನು ಕೊಡಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರನ್ನು. ಸಿದ್ದರಾಮಯ್ಯ ಅವ್ರನ್ನ ಅಷ್ಟು ಸುಲಭವಾಗಿ ಸಲೀಸಾಗಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯನಾ? ಸಿದ್ದರಾಮಯ್ಯ ಅವರನ್ನ ಹೇಗೆ ಸೇಫ್ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅನ್ನೋದೇ ಈಗ ಸದ್ಯದ ಪ್ರಶ್ನೆ. ಈಗ ಸಿದ್ದರಾಮಯ್ಯನವರು ಎಲ್ಲದಕ್ಕೂ ಸಹಿಸ್ಕೊಂಡು ಸೈಲೆಂಟ್ ಆಗಿರ್ತಾರಾ? ಯಾವುದೇ ಕಾರಣಕ್ಕೂ ಸಾಧ್ಯವೇ ಇಲ್ಲ. ಏನಾಗುತ್ತೆ ಹಾಗಾದ್ರೆ ಕಾದ್ ನೋಡೋಣ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ಸ್ಟೋರಿ ಅಹಿಂದ ಅಸ್ತ್ರ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.